ಶ್ರೀ ಶ್ರೀ ತಿಮ್ಮರಾಯ ಸ್ವಾಮಿ ಕೃಪಾಪೋಷಿತ ಕೋಲಾಟ ತಂಡ ಮಾರ್ನಗೆರೆ ಇವರ ವತಿಯಿಂದ ನಿರಂತರವಾಗಿ 1.5 ತಿಂಗಳಿನಿಂದ ಕೋಲಾಟ ತರಬೇತಿ ಪಡೆದು ಅಂತಿಮವಾಗಿ ಗೆಜ್ಜೆ ಪೂಜೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇದುವರೆಗೂ ಅದ್ಧೂರಿಯಾಗಿ ಕೋಲಾಟ ಪ್ರದರ್ಶನ ಸುಮಾರು 15 ಹಾಡುಗಳನ್ನು ಯಶಸ್ವಿಯಾಗಿ ಪ್ರದರ್ಶನ ಮಾಡಿದ್ದೀರಿ. ನಿಮಗೆಲ್ಲರಿಗೂ ನಮ್ಮ ಗ್ರಾಮಸ್ಥರೆಲ್ಲ ಪರವಾಗಿ ಅನಂತ ಧನ್ಯವಾದಗಳು. ಸುಮಾರು 38 ಜನ ಕೋಲಾಟ ಕಲಾವಿದರು ತರಬೇತಿ ಪಡೆದು ಇಲ್ಲಿ ತುಂಬ ಅತ್ಯುತ್ತಮವಾಗಿ ಪ್ರದರ್ಶನ ನೀಡಿದ್ದು ನಮ್ಮೆಲ್ಲರನ್ನು ರಂಜಿಸಿದ್ದಾರೆ. ಪ್ರದರ್ಶನ ನೀಡಿದ ಕೋಲಾಟ ಕಲಾವಿದರಿಗೆ ಎಲ್ಲ ಗ್ರಾಮಸ್ಥರ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳು. ಈಗ ಕೋಲಾಟ ಪ್ರದರ್ಶನ ನೀಡಿದ ಕೋಲಾಟ ಕಲಾವಿದರಿಗೆ, ತರಬೇತಿ ನೀಡಿದ ಗುರುಗಳಿಗೆ ಪ್ರೋತ್ಸಾಹ ನೀಡಿ ಮಕ್ಕಳಿಗೆ ಈ ಗ್ರಾಮೀಣ ಕಲೆಯ ಬಗ್ಗೆ ಉತ್ತೇಜನ ನೀಡಿ ಈ ಕಲೆಯನ್ನು ಕಲಿಯಲು ಮಕ್ಕಳನ್ನು ಸೇರಿಸಿದ ಪೋಷಕರಿಗೆ, ಈ ಕಾರ್ಯಕ್ರಮವು ಯಶಸ್ವಿಯಾಗಲು ಸಹಕರಿಸಿದ ತನು ಮನ ಧನ ಅರ್ಪಿಸಿ ಸಹಕರಿಸಿದ ಗ್ರಾಮಸ್ಥರಿಗೆ ಅಭಿನಂದಿಸುವ ಸಮಯ. ಮೊದಲಿಗೆ ಪೋಷಕರು ತಮಗೆ ಎಷ್ಟೇ ಕಷ್ಟಗಳಿದ್ರೂ ತಮ್ಮ ಮಕ್ಕಳನ್ನು ಈ ಕಲೆಯನ್ನು ಕಲಿಬೇಕು, ಮುಂದೆ ಈ ಕಲೆಯನ್ನು ಉಳಿಸಬೇಕು ಅಂತ ಮಕ್ಕಳಿಗೆ ತಗಲುವ ವೆಚ್ಚಗಳನ್ನು ತಾವೇ ಭರಿಸಿ ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾಗಿದ್ದಾರೆ. ಅವರಿಗೆ ನಮ್ಮ ಕೋಲಾಟದ ತಂಡದ ಪರವಾಗಿ, ಗ್ರಾಮಸ್ಥರ ಪರವಾಗಿ, ಪೋಷಕರಿಗೆ ಅನಂತ ಧನ್ಯವಾದಗಳು. ಎರಡನೇದಾಗಿ ಗ್ರಾಮಸ್ಥರು, ನಮಗೆ ಈ ಗೆಜ್ಜೆ ಪೂಜೆಯ ಖರ್ಚು ವೆಚ್ಚಗಳ ಬಗ್ಗೆ ನಮಗೆ ಗೊತ್ತಿರಲಿಲ್ಲ. ಗುರುಗಳನ್ನು ವಿಚಾರಿಸಿದಾಗ ಖರ್ಚುಗಳು ಹೆಚ್ಚಾಗುವ ಸೂಚನೆ ಬಂತು. ಈ ಖರ್ಚುಗಳನ್ನು ಕಲಾವಿದರು ಮತ್ತು ಪೋಷಕರ ಮೇಲೆ ಭರಿಸುವುದು ನಮಗೆ ಕಷ್ಟ ಅನ್ನಿಸ್ತು. ಇದನ್ನು ತಿಳಿದು ಗ್ರಾಮಸ್ಥರನ್ನು ಸಹಕರಿಸಲು ಕೋರಿದಾಗ ನಮ್ಮ ಗ್ರಾಮದ ಮುಖಂಡರುಗಳೆಲ್ಲ ಎಲ್ಲರೂ ಗ್ರಾಮಸ್ಥರೆಲ್ಲ ಸಹಕಾರ ನೀಡಿ ಈ ಗೆಜ್ಜೆ ಪೂಜಾ ಕಾರ್ಯಕ್ರಮ ಅದ್ದೂರಿಯಾಗಿ ಯಶಸ್ವಿಯಾಗಲು ಸಹಕರಿಸಿದ ಎಲ್ಲ ಗ್ರಾಮಸ್ಥರಿಗೆ, ಮುಖಂಡರುಗಳಿಗೆ, ಯುವ ಮಿತ್ರರಿಗೆ ನಮ್ಮ ಕೋಲಾಟದ ತಂಡದ ಪರವಾಗಿ ಮತ್ತು ಗುರುಗಳ ಪರವಾಗಿ ಅನಂತ ಧನ್ಯವಾದಗಳು. ಈಗ ಕೋಲಾಟ ಕಲಾವಿದರು ನೀವು 1.5 ತಿಂಗಳಿನಿಂದ ನಿಮ್ಮ ಗುರುಗಳ ಮಾರ್ಗದರ್ಶನದಿಂದ ತರಬೇತಿ ಪಡೆದು ಈಗ ಯಶಸ್ವಿ ಪ್ರದರ್ಶನ ನೀಡಿದ್ದೀರಾ. ನಿಮಗೆ ಗ್ರಾಮಸ್ಥರ ಸಹಕಾರದಿಂದ ಅಭಿನಂದಿಸಲು ಒಂದು ನೆನಪಿನ ಕಾಣಿಕೆ ಮುಖಾಂತರ ಆಯೋಜನೆ ಮಾಡಿಕೊಂಡಿದ್ದೇವೆ. ನಿಮ್ಮನ್ನು ಅಭಿನಂದಿಸುವ ಮೊದಲು ನಿಮಗೆ ಗುರುಗಳ ಮಹತ್ವವನ್ನು ತಿಳಿಸಲು ಇಚ್ಛೆ ಪಡುತ್ತೇನೆ. ಗುರುವಿನ ಗುಲಾಮನಾಗುವ ತನಕ ದೊರೆಯದಂಡ ಮುಕ್ತಿ ಎಂಬ ವಾಕ್ಯವನ್ನು ತಲೆಮಾರುಗಳ ಹಿಂದಿನ ವಾಕ್ಯ ಇದು. ಇದರ ಅರ್ಥ, ಒಬ್ಬ ವ್ಯಕ್ತಿ ತನ್ನ ಗುರುವಿನ ಬಗ್ಗೆ ಅತಿ ವಿನಯದಿಂದ ಶರಣಾಗದ ಹೊರತು ಮೋಕ್ಷ ಅಥವಾ ಮುಕ್ತಿ ದೊರೆಯುವುದಿಲ್ಲ ಎಂದರ್ಥ. ಇದರ ಆಳವಾದ ಅರ್ಥವೆಂದರೆ ಜ್ಞಾನೋದಯ ಮತ್ತು ಆಧ್ಯಾತ್ಮಿಕ ಮುಕ್ತಿ ಪಡೆಯಲು ಗುರುಗಳು ಅರಸಿ ಆಶೀರ್ವದಿಸಿ ಮಾರ್ಗದರ್ಶನ ನೀಡುವುದು ಅತ್ಯಗತ್ಯ. ಗುರುಗಳ ಸೇವೆಯ ಮಹತ್ವ ಏನಂದ್ರೆ, ಒಬ್ಬ ಶಿಷ್ಯನು ತನ್ನ ಗುರುವಿನ ಮಾರ್ಗದರ್ಶನ ಮತ್ತು ಆಶೀರ್ವಾದ ಪಡೆಯಲು ತಾನು ಎಲ್ಲ ಅಹಂಕಾರವನ್ನು ಬಿಟ್ಟು ಗುರುವಿಗೆ ಸಂಪೂರ್ಣ ಶರಣಾಗಬೇಕು. ಇದು ಕೇವಲ ಆಚರಣೆ ಅಲ್ಲ, ಅದು ಸಾಧನೆ ಮತ್ತು ವಿವೇಕಕ್ಕೆ ಅಡಿಪಾಯ ಎಂದು ಈ ವಾಕ್ಯ ಹೇಳುತ್ತದೆ. ಇದನ್ನು ಅರಿತು ನೀವು ಆಚರಿಸಬೇಕು ಆಗಿರುವುದು ನಿಮ್ಮ ಕರ್ತವ್ಯ. ಈಗ ಕೋಲಾಟ ಕಲಾವಿದರನ್ನು ಅಭಿನಂದಿಸುವ ಸಮಯ. ನಾನು ಒಬ್ಬೊಬ್ಬರಾಗಿ ಹೆಸರು ಕರೀತೀನಿ. ಆ ಮಗು ಬಂದು ಮೊದಲು ಗುರುಗಳು ಬಂದು ಇಲ್ಲಿ ವೇದಿಕೆ ಹತ್ರ ನಿಂತ್ಕೋಬೇಕು. ನೀವು, ನಾನು ಮಗು ಹೆಸರು ಕರಿತೀನಿ, ಅವ್ರ ಪೋಷಕರು ಬಂದು ಮಗು ಗುರುವಿಗೆ ಕಾಲಿಗೆ ನಮಸ್ಕಾರ ಮಾಡಿ ಅವರ ಆಶೀರ್ವಾದ ತಗೊಂಡು, ಅವರ ಕೊಡುವ ನೆನಪಿನ ಕಾಣಿಕೆಯನ್ನು ತಗೊಂಡು ನೀವು ಪೋಷಕರ ಮುಖಾಂತರ ನೀವು ಹೋಗಿ ಕುತ್ಕೋಬೇಕಲ್ಲಿ. ಅವ್ರ ಕಾಲಿಗೆ ನಮಸ್ಕಾರ ಮಾಡಬೇಕು, ಅವ್ರ ಆಶೀರ್ವಾದ ನೀವು ಪಡಿಬೇಕು. ಗೊತ್ತಾಯ್ತಾ ಎಲ್ರಿಗೂ? ಪೋಷಕರು ರೆಡಿಯಾಗಿರ್ರಿ. ಅಕ್ಷತೆ ಇರಬೇಕು. ಈಗ ಪೋಷಕರ ಜೊತೆ ಮೇಡಮ್ನವರು, ಅವರ ಯಜಮಾನರು ಬರಬೇಕು ಇಲ್ಲಿಗೆ. ರಮೇಶ್ ಅಣ್ಣ
ఫస్ట్ నీ కూతురు మీరు రెడీ ఉండండి. మీరు వాళ్ళ జతలకు తీసుకున్నాను అంతే. కాలిಗೆ